ಇವತ್ತು ನಮ್ಮ ಮನೇಲಿ ಪಾಸ್ತಾ ಡೇಟ್ ನೈಟ್. ಆ್ಯಕ್ಚುಲಿ ನಾವು ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಿಲ್ಲ. ಹಾಗಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಚೆನ್ನಾಗಿ ಮಾಡ್ಬೋದು ಅಂತ ನೋಡಿ ಪಂಪ್ಕಿನ್ ಇದ್ದಿದ್ದರಿಂದ ಪಂಪ್ಕಿನ್ ಸಾಸ್ ಪಾಸ್ತಾ ಹಾಗೂ ಚಿಕನ್ ಫ್ರೈ ಮಾಡಿದ್ದೀನಿ. ಜೊತೆ ಗಾರ್ಲಿಕ್ ಬ್ರೆಡ್. ಇವತ್ತಿನ ಸ್ಟಾರ್ ಇಂಗ್ರೀಡಿಯೆಂಟ್ ಬಂದು ಪಂಪ್ಕಿನ್. ನಾನಿಲ್ಲಿ ಪಂಪ್ಕಿನ್ ಸಾಸ್ ಪಾಸ್ತಾ ಮಾಡೋದಕ್ಕೆ ಫಸ್ಟು ಪಂಪ್ಕಿನ್ ನೀಟಾಗಿ ಹೆಚ್ಕೊಂಡು ಸಿಪ್ಪೆ ತೆಗೆದು ಹೆಚ್ಕೊಂಡಿದ್ದೀನಿ. ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಕೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು, ಅರಿಶಿನ, ಸ್ವಲ್ಪ ಕಾಳು ಮೆಣಸು, ಚೂರೇ ಚೂರು ಜಿಂಜರ್ ಹಾಕಿಬಿಟ್ಟು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಪಂಪ್ಕಿನ್ ಸಾಸ್ ಪಾಸ್ತಾ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಯೂಶ್ವಲಿ ಮಲ್ಟಿಪರ್ಪಸ್ ಫ್ಲೋರ್ ಹಾಕಿ ವೈಟ್ ಪಾಸ್ತಾ ಸಾಸ್ನ ಮಾಡ್ತೀವಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ದಿಯರ್ ವರ್ಷನ್ ಆಫ್ ಪಾಸ್ತಾನ ನೀವು ತಿನ್ಬೋದು. ನಾನಿಲ್ಲಿ ಆ್ಯಕ್ಚುಲಿ ಇವಾಗ ಪಾಸ್ತಾನ ನಾವು ಬಾಯ್ಲ್ ಮಾಡ್ಕೊಳ್ಳೋಣ. ಅದಕ್ಕೆ ಬಿಸಿ ನೀರನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಪಾಸ್ತಾನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ರವಾ ಪಾಸ್ತಾ ಯೂಸ್ ಮಾಡ್ತೀನಿ. ನೀವು ಮೈದಾ ಯೂಸ್ ಮಾಡೋದಿದ್ರೆ ಓಕೆ. ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳಿ ಇವಾಗ ಹೋಲ್ ವೀಟ್ ಪಾಸ್ತಾನೂ ಬರುತ್ತೆ. ನಿಮ್ಗೆ ಇಷ್ಟ ಆಗೋವಂಥ ಪಾಸ್ತಾನ ತೊಗೊಂಡು ನೀಟಾಗಿ ಬಾಯ್ಲ್ ಮಾಡಿ ಇಟ್ಕೊಳ್ಳಿ. ಒಂದನ್ನು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಆಗಿದೆ ಅಂತ. ಆವಾಗಲೇ ಪಾಸ್ತಾ ಸಾಸಿಗೆ ಎಲ್ಲನೂ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ವಿ ಬಾಯ್ಲ್ ಮಾಡಿಕೊಂಡು. ಇವಾಗ ಅದು ಆಲ್ಮೋಸ್ಟ್ ತಣ್ಣಗಾಗಿದೆ. ಸೊ ನಾವು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಆದಷ್ಟು ಫೈನ್ ಗ್ರೈನೇ ಮಾಡ್ಕೊಳ್ಳಿ. ಸೊ ಸಾಸ್ ಸ್ವಲ್ಪ ಚೆನ್ನಾಗಿ ನೀಟಾಗಿ ಬರುತ್ತೆ. ಇದನ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಬಟರ್ ಹಾಕಿ, ನಿಮ್ಗೆ ಎಷ್ಟು ಕ್ರೀಮಿಯಾಗಿರಬೇಕು ಅನಿಸುತ್ತೆ ಅಷ್ಟು ಬಟರ್ ಹಾಕಿ, ಅದಕ್ಕೆ ನಾವು ಆವಾಗಲೇ ಏನು ಸಾಸ್ಗೆ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಅದಕ್ಕೆ ಸ್ವಲ್ಪ ಇವಾಗ ನಾವು ಹೆಚ್ಚಿರೋವಂಥ ಈರುಳ್ಳಿ ಹಾಕೊಳ್ಳೋಣ ಫಸ್ಟು ಬಟರಿಗೆ. ನಾನಿಲ್ಲಿ ಸ್ವಲ್ಪ ಸಿದುಕ್ಸ್ಬಿಟ್ಟಿದ್ದೀನಿ ಬಟರ್, ನೀವು ಹಂಗೆ ಮಾಡಬೇಡಿ. ಸ್ವಲ್ಪ ಈರುಳ್ಳಿ ಮತ್ತು ಸಣ್ಣಗೆ ಚಾಪ್ ಮಾಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಂಡು, ಅದಾದಮೇಲೆ ಪಾಸ್ತಾ ಸಾಸ್ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಳ್ಳೋಣ. ಇದು ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ತುಂಬ ಬಾಯ್ಲ್ ಮಾಡಬೇಕಾಗಿರೋ ನೆಸೆಸಿಟಿ ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಹಾಗೆ ನೀಟಾಗಿ ಒಂದು ಕುದಿ ಈ ಥರ ಬೆಂದರೆ ಸಾಕು. ಇದಕ್ಕೆ ಸ್ವಲ್ಪ ನಾವಿವಾಗ ಪೆಪ್ಪರ್ ಪೌಡರ್ ಮತ್ತು ಆರಿಗ್ಯಾನೋ ಹಾಕಿ, ಚಿಲ್ಲಿ ಫ್ಲೇಕ್ಸ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆವಾಗಲೇ ಏನು ಪಾಸ್ತಾನ ನಾವು ಬಾಯ್ಲ್ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಚೀಸ್ ಸ್ಲೈಸಸ್ನ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ 2 ಸ್ಲೈಸ್ ಆಫ್ ಚೀಸ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಬಿಡಿ. ನೀಟಾಗಿ ಮೆಲ್ಟ್ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿಬಿಡಿ. ನಾನು ಚೀಸಿ ಗಾರ್ಲಿಕ್ ಬನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಚಾಪ್ಡ್ ಗಾರ್ಲಿಕ್ ತೊಗೊಂಡಿದ್ದೀನಿ. ಫೈನಾಗಿ ಚಿಕ್ಕದಾಗಿ ಗಾರ್ಲಿಕ್ನ ಚಾಪ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ನಾನು ಚೂರು, ಅದೇನು ನೆಸೆಸಿಟಿ ಇಲ್ಲ. ಅದ್ರ ಜೊತೆಗೆ ಬಟರು, ಆರಿಗ್ಯಾನೋ ಮತ್ತು ಉಪ್ಪಿನ ಪುಡಿ, ಮೆಣಸಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನು ಮಾಡ್ತಿಲ್ಲ. ನಾನು ಹೊರಗಡೆಯಿಂದ ಬನ್ ತಂದು ಅದಕ್ಕೆ ಈ ಮಿಕ್ಸ್ನ ಮನೇಲಿ ಮಾಡಿಕೊಂಡು ಆ ಬನ್ನಿಗೆ ನಾನು ಹಚ್ಚಿ ಏರ್ ಫ್ರೈಯರ್ ಮಾಡ್ಕೊಂಡು ಬಿಡ್ತೀನಿ. ಸೊ ಈ ಥರ ನಾನಿಲ್ಲಿ ಮಸಾಲ ಬನ್ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬನ್ ಅಥವಾ ಬ್ರೆಡ್ ನಿಮ್ಮ ಮನೇಲಿ ಏನಿರುತ್ತೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಈ ಥರ ಬಟರ್ ಸ್ಪ್ರೆಡ್ನ ಹಾಕ್ಕೊಂಡು ಒಂದು ಸ್ಲೈಸ್ ಚೀಸ್ನ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನು ನಾವು ಇವಾಗ ಏರ್ ಫ್ರೈಯರ್ ಮಾಡ್ಕೊತಾ ಇದ್ದೀನಿ. 1-3 ಮಿನಿಟ್ಸ್ ಮಾಡಿದ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಹಾರ್ಡಾಗಿ ಕ್ರಿಸ್ಪಿ ಆಗುತ್ತೆ ಇದು. ಹಾಗಾಗಿ ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊಂಡು ತವಾ ಮೇಲೂ ಇಟ್ರೂ ಆಗುತ್ತೆ. ಓಕೆ, ಇವಾಗ ರೆಡಿ ಆಗಿದೆ. ನಾನು ಇದಕ್ಕೆ ಆವಾಗಲೇ ನಾನು ಏರ್ ಫ್ರೈಡ್ ಚಿಕನ್ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಜೊತೆಗೆ ಹಾಕ್ಕೊಂಡಿದ್ದೀನಿ ಸರ್ವ್ ಮಾಡೋದಕ್ಕೆ. ಸೊ ಪಂಪ್ಕಿನ್ ಪಾಸ್ತಾ ರೆಡಿಯಾಗಿದೆ. ಜೊತೆಗೆ ಚೀಸಿ ಗಾರ್ಲಿಕ್ ಬನ್ ವಿತ್ ಪಂಪ್ಕಿನ್ ಪಾಸ್ತಾ ರೆಡಿ. ನೀವು ಮನೆಯಲ್ಲಿ ಈ ಥರ ಹೆಲ್ದಿಯರ್ ವರ್ಷನ್ ಪಾಸ್ತಾನ ಮಾಡಿಕೊಂಡು ತಿನ್ನಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.